Now we are into 7th ಏಳನೆಯ ಸೂತ್ರ. ಹಿಂದ್ಗಡೆ 5 ವೃತ್ತಿಗಳನ್ನ ನೋಡಿದ್ವಿ ಅಲ್ವಾ? ಆ 5 ವೃತ್ತಿಗಳನ್ನು ಬಹ್ಯಾಟ್ ಹಾಕಿದ್ರಿ, ಬಹ್ಯಾಟ್ ಹಾಕ್ರಿ. ಯಾವ್ಯಾವು? ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ನಿದ್ರಾ, ಸ್ಮೃತಿ. 5. 5ರಲ್ಲಿ ಒಂದನೇದೇನೆಂದ್ರೆ ಪ್ರಮಾಣ. ಅದಕ್ಕೆ ಪತಂಜಲಿಯವರು ಅದಕ್ಕೋಸ್ಕರ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಏನಂದ್ರೆ ಪ್ರತ್ಯಕ್ಷ, ಅನುಮಾನ, ಆಗಮ, ಪ್ರಮಾಣ ಅನಿ. ಪ್ರಮಾಣ ಅಂದ್ರೆ ಅದರಲ್ಲಿ ಮತ್ತೆ 3 ಟೈಪ್ಸ್ ಬರ್ತಾವಂತೆ. ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರ ಪ್ರಮಾಣ ಅಂದ್ರೆ ಏನು ಅಂತ ನೋಡೋಣ. ಪ್ರಮಾಣ ಅಂದ್ರೆ ಯು ಆರ್ ಕಂಪೇರಿಂಗ್ ಟು ಥಿಂಗ್ಸ್ ಅಂಡ್ ಎರಡನ್ನು ಕಂಪೇರ್ ಮಾಡಿದಾಗ ನಿಮಗೆ ಕಾಂಟ್ರಡಿಕ್ಷನ್ ಬರ್ಲಿಲ್ಲ ಅಂದ್ರ ಅದು ಪ್ರಮಾಣ ಅಂತ. ಸ್ವಾಮಿ ವಿವೇಕಾನಂದರ ಪ್ರಕಾರ ವಾಟ್ ಈಸ್ ಪ್ರೂಫ್ ಅಂತಂದ್ರ ದ ಪ್ರೂಫ್ ಮೀನ್ಸ್ ಯು ಆರ್ ಈಗ ಫಾರ್ ಎಕ್ಸಾಂಪಲ್ ಲತಾ ಮಂಗೇಶ್ಕರ್ ಅವ್ರದ್ದು ಒಂದು ಹಾಡು ಕೇಳಿದೆ ನಾನು, ನನ್ನಲ್ಲಿ ಆಲ್ರೆಡಿ ಒಳಗಡೆ ಸ್ಟೋರ್ಡ್ ಆಗಿದೆ. ಅದೇನೋ ಮೆಮರಿ ಒಳಗಡೆ ಲತಾ ಮಂಗೇಶ್ಕರ್ ಅವ್ರದ್ದು ಹಾಡು ಕುಂತದ. ಓಕೆ, ಯಾರೋ ಒಬ್ರು ನನ್ನನ್ನು ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾರೆ. ಫಂಕ್ಷನ್ ಕರ್ಕೊಂಡು ಹೋದಾಗ ಇವರೇ ಲತಾ ಮಂಗೇಶ್ಕರ್ ಅಂತ ಹೇಳ್ತಾರೆ. ನಾನು ಅವ್ರು ನೋಡಿರಂಗಿಲ್ಲ, ಹಂಗಾಗಿ ಬಟ್ ಕೇಳಿರ್ತೀನಲ್ಲ. ಅವ್ರೊಂದು ಹಾಡು ಆಡ್ತಾರೆ. ಹಾಡು ಆಡಿದ ಆ ಧ್ವನಿ ಈ ಧ್ವನಿ ಸೇರ್ತು, ಎರಡು ಎಕ್ಸಾಕ್ಟ್ 1 to 1 ಮ್ಯಾಚ್ ಆಯ್ತು ಅಂದ್ರೆ ನನಗದು ಪ್ರೂಫ್ ಸಿಕ್ತು. ಎಸ್, ಅವರೇ ಲತಾ ಮಂಗೇಶ್ಕರ್. ಇದು ವೃತ್ತಿ. ಇದು ಇದರಲ್ಲಿ ಆಗ್ತಕ್ಕಂಥ ಒಂದು ವೃತ್ತಿ. ಇದು ಈ ಪ್ರಮಾಣ ಏನದಲ್ಲ, ಈ ಪ್ರಮಾಣಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ. ಅಂದ್ರೆ ಒಂದ್ಸತಿ ನಾನು ಪ್ರತ್ಯಕ್ಷವಾಗಿ ಕೇಳಿದ್ದೆ, ಇನ್ನೊಂದು ಸತಿ ಕೇಳಿದೆ. ಆ ಕೇಳಿರೋದು ಮತ್ತು ಈ ಪ್ರತ್ಯಕ್ಷ ಎರಡನ್ನು ಮ್ಯಾಚ್ ಮಾಡ್ಕೊಂಡೆ, ಅವಾಗ ಅದು ಮ್ಯಾಚ್ ಆಯ್ತು ಅಂದ್ರೆ ಅದು ಪ್ರತ್ಯಕ್ಷ ಪ್ರಮಾಣ. ಪ್ರೂಫ್ ಆಫ್ ಲತಾ ಮಂಗೇಶ್ಕರ್, ಅವರೇ ಹಾಡಿದ್ದು ಅಂತ ಪ್ರೂಫ್ ಆಯ್ತು. ಓಕೆ, ಎರಡನೇದು ಅನುಮಾನ. ಅನುಮಾನ ಅಂತಂದ್ರೆ ಹೆಂಗಂತಂದ್ರೆ ಈಗ ಲತಾ ಮಂಗೇಶ್ಕರ್ ಅವರು ಹಾಡಾಡಿದಾರ, ಬಟ್ ನನಗ ಅವರೇ ಹಾಡಿದಾರ ಅಂತೇಳಿ ನನಗೆ ಇಲ್ಲ. ಅನುಮಾನ ಇಂಟರ್ಫೆರೆನ್ಸ್ ಮಾಡ್ಕೊಂತ ಹೋಗ್ತೀನಿ ನಾನು. ಓಕೆ, ಇನ್ಫರೆನ್ಸ್ ಮಾಡ್ತಾ ಹೋಗ್ತೀನಿ. ಏನಂದ್ರೆ ಅನುಮಾನ ಮಾಡ್ತೀನಿ. ಹಿಂಗ ಈ ಅವ್ರು ಲತಾ ಮಂಗೇಶ್ಕರ್ ಅಂದ್ರೆ ತೆಳ್ಳನ್ ಧ್ವನಿ ಅಂತ ಐತಿ, ಹೌದು ಕರೆಕ್ಟ್ ಐತಿ. ಬಟ್ ಇವರು ಚಂದ ಆಡಿದಾರ, ಅತ್ಯಂತ ಜಾಸ್ತಿ ಚೆನ್ನಾಗಿ ಆಡೋರು ಅಂದ್ರೇನೆ ಅವರು. ಓಕೆ, ಈ ರೀತಿ ತಣ್ಣನ ಧ್ವನಿ ಮತ್ತೆ ಕ್ಲಾರಿಟಿ ಒಳಗಡೆ ಮನಸ್ಸು ಮುಟ್ಟುವಂಗ ಫೀಲ್ ಆಗುವಂಗ ಆಡ್ಯಾರ ಅಂದ್ರೆ ಅವ್ರು ಡೆಫಿನೆಟ್ಲಿ ಲತಾ ಮಂಗೇಶ್ಕರ್ ಇರ್ಬೇಕು. ಅನುಮಾನ ಪ್ರಮಾಣ. ಮೂರನೇದು ಬರ್ತದ ಆಗಮ. ಆಗಮ ಅಂತಂದ್ರೆ ಲಿಟ್ರಲಿ ಮೀನಿಂಗ್. ಸರ್ ನಾನು ಒಪ್ಪಿದ್ದಿಲ್ಲ ರೀ, ಅವರೇ ಲತಾ ಮಂಗೇಶ್ಕರ್ ಅಂತ ಗೊತ್ತಿದ್ದಿಲ್ಲ, ಬಟ್ ಇನ್ವಿಟೇಷನ್ ಒಳಗಡೆ ಬರ್ದಾರ ಇಲ್ಲಿ. ಈ ಇನ್ವಿಟೇಷನ್ ಗವರ್ಮೆಂಟ್ ಇನ್ವಿಟೇಷನ್ ಐತಿ. ಇವತ್ತಿನ ಚೀಫ್ ಗೆಸ್ಟ್ ಅಥವಾ ಚೀಫ್ ಸಿಂಗರ್ ಗೆಸ್ಟ್ ಲತಾ ಮಂಗೇಶ್ಕರ್ ಅಂತ ಇಲ್ಲಿ ಬರ್ದಾರಲ್ರಿ. ಈ ಬರ್ದಿದ್ದು ನೋಡಿ ಅವರೇ ಅಂತೇಳಿ ನಾನು ತಗೊಂಡೆ. ದಟ್ ದಿಸ್ ಇನ್ವಿಟೇಷನ್ ಅಲ್ಲಿ ಬರ್ದಿದ್ದು ಏನೈತಿಲ್ಲ ಅದು ಪ್ರೂಫ್. ಅದು ಆಗಮ. ಬಟ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಅರ್ಥ ಆಯ್ತದ ಪ್ರಮಾಣ, ಅನುಮಾನ, ಆಗಮ, ಪ್ರಮಾಣಾನಿ. ಪ್ರತ್ಯಕ್ಷ, ಅನುಮಾನ, ಆಗಮ, ಪ್ರಮಾಣಾನಿ ಅಂತೇಳಿ ನಿಮ್ಗೆ ತಿಳಿತು. ಬಟ್ ಸ್ವಲ್ಪ ಪ್ರಾಕ್ಟಿಕಲಿ ಬರೋಣ ಈಗ. ಶಾಂತ ಮನಸ್ಸಿನಿಂದ ಶಾಂತ. ಒಂದನೇದು ಹೇಳಿದ್ರೆ ಅವರು ಚಿತ್ತ ವೃತ್ತಿ ನಿರೋಧ. ಓಕೆ, ವೃತ್ತಿಯನ್ನು ಏನ್ ಮಾಡಿಸ್ಬೇಕಂದ ನಿಂದಿರ್ಸ್ಬೇಕು. ಚಿತ್ತದಲ್ಲಿ ಆಗುವ ವೃತ್ತಿಗಳನ್ನು ನಿಲ್ಲಿಸ್ಬೇಕು. ಹಾಗಾದ್ರೆ ಪ್ರಮಾಣನು ಒಂದು ವೃತ್ತಿ. ಪಂಚ ವೃತ್ತಿಗಳೊಳಗಡೆ, ಹೌದಾ, ಪಂಚತ್ರಯದೊಳಗ ಪ್ರಮಾಣನು ಕೂಡ ಒಂದು ವೃತ್ತಿ. ಯೋಗ ಚಿತ್ತ ವೃತ್ತಿ ನಿರೋಧ. ಪ್ರಮಾಣ ಒಂದು ಚಿತ್ತ ಅಂದ್ರೆ ಪ್ರಮಾಣವನ್ನ ನಾನು ನಿಲ್ಲಿಸ್ಬೇಕು. ಯಾಕ? ವೈ ಐ ಹ್ಯಾವ್ ಟು ಸ್ಟಾಪ್ ಆಸ್ಕಿಂಗ್ ಪ್ರೂಫ್ಸ್? ಯಾಕೆ? ಪ್ರೂಫ್ ಕ್ಲಿಷ್ಟ ಅಕ್ಲಿಷ್ಟ ಅಂದ್ರ ಬೇಕು ಮತ್ತು ಬೇಡಗಳು ಎರಡು ಅದ. ಪ್ರೂಫ್ ಒಳ್ಳೇದ? ಹೌದು. ಪ್ರೂಫ್ ಕೆಟ್ಟದ್ದ? ಹೌದು. ನೀನು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ದೃಷ್ಟ ಆಗ್ಬೇಕಿತ್ತು ಅಂತಂದ್ರೆ ನೀನು ಪ್ರಮಾಣವನ್ನು ನಿಲ್ಲಿಸ್ಬೇಕು. ಇದನ್ನ ಹೆಂಗ್ ಹೇಳ್ಬೇಕು ನಾನು ನಿಮಗೆ ಅಂತಂದ್ರೆ, ನೋಡ್ರಿ, ಈ ಜಗತ್ತಿನಲ್ಲಿ ಪ್ರತಿಯೊಂದು ನಾನು ಏನಾದ್ರೂ ಹೇಳಿ ಅವುಗಳಿಗೆ ನಾನು ನಿಮಗೆ ಪ್ರೂಫ್ ಕೊಟ್ಟ ಮಾತ್ರ ನಿಮ್ಮ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಇವು ಪತಂಜಲಿ ಸೂತ್ರಗಳು ಅಂತ ಹೇಳಿದೆ, ಹಂಗೆಂಗ್ರಿ ಅಂತ ಕೇಳಿದ್ರಿ, ಬುಕ್ಸ್ ತೋರಿಸ್ತೀವಿ. ಅಥವಾ ಪತಂಜಲಿಯವರು ನಮ್ಗೆ ಭೇಟಿಯಾಗಿದ್ರು ಅಂತ ಹೇಳ್ತೀವಿ. ಅಥವಾ ಪತಂಜಲಿಯವರ ಶಿಷ್ಯರು ನನ್ನ ಹತ್ರ, ನನ್ನ ಗುರುಗಳಾದ್ರ ಅವ್ರು ನನ್ನ ಕಲ್ತೀನಿ, ಒಟ್ಟು ಪ್ರೂಫ್ ಹೇಳೋದು ನೀವು, ಅವ್ರು ಒಪ್ತೀರಿ. ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೆ ಅಂತಂದ್ರ ಪ್ರೂಫ್ ಹೇಳ್ರಿ, ಫೋಟೋ ತೋರಿಸ್ತೀವಿ. ಅಲ್ಲಿ ಐಸ್ ಬೀಳ್ತಾ ಇತ್ತು, ಅದು ಓಕೆ, ರೈಟ್, ನೋ ಪ್ರಾಬ್ಲಮ್.
ನಾನು ಒಂದು ಏನದು ಸ್ವಿಮ್ಮಿಂಗ್ ಮಾಡ್ತೀನಿ. ಏನ್ ಸ್ವಿಮ್ಮಿಂಗ್ ಪ್ರೂಫ್ ಏನು? ಹಿಂಗ ಬಿದ್ದಿದ್ದೆ, ಕೈ ಕಾಲು ಅಲ್ಲಾಡಿಸಿದೆ, ವಿಡಿಯೋ ಐತೆ ನೋಡಿ ತೋರಿಸ್ತೀನಿ. ಸಿ, ಐ ಆಮ್ ಪ್ರೂವಿಂಗ್ ಈಚ್ ಅಂಡ್ ಎವ್ರಿಥಿಂಗ್. ಹೌದಾ? ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬರಂಗಿಲ್ಲ, ಸ್ವಲ್ಪ ಸುತ್ತಿ ಬೆಳೆಸಿ ಅಲ್ಲಿ ಬರ್ತೀನಿ. ರೈಟಾ? ಅಂದ್ರೆ ನಿಮಗೆ ನಾನು ಏನೇ ಹೇಳಬೇಕಾದ್ರೂ ಕೂಡ ಒಂದು ಆಧಾರವನ್ನ ಇಡಬೇಕಾಗೈತಿ. ಪ್ರತ್ಯಕ್ಷ ಆಧಾರವನ್ನಾದ್ರೂ ಇಡಬೇಕು, ಅನುಮಾನ ಆಧಾರವನ್ನಾದ್ರೂ ಇಡಬೇಕು, ಆಗಮ ಅಂದ್ರೆ ಸ್ಕ್ರಿಪ್ಚರ್ ಆಧಾರವನ್ನಾದ್ರೂ ಇಡಬೇಕು. ಈ ಆಧಾರಗಳನ್ನ ಇಟ್ಟಾಗ ಮಾತ್ರ ನಿಮಗೆ ನಾನು ಪ್ರಮಾಣಗಳನ್ನು ಕೊಟ್ಟಂಗಾಗ್ತದೆ. ಆದರೆ ನೀವೇನಾದ್ರೂ ರಾಜಶೇಖರ್ ನೀ ಅದೇನಪ್ಪ ಅಂತ ಕೇಳಿದ್ರ ನಾನು ಯಾವ ಪ್ರೂಫ್ ಕೊಡ್ಲಿ ನಿಮಗೆ? ನಾನು ಅದೀನಿ ಅನ್ನೋದಕ್ಕೆ ಅಂದ್ರೆ ಸೆನ್ಸಸ್ಗಳು ಹಿಂಗೆ ಹೇಳೋಣ. ಇದು ಏನು ಅಂತ ಕೇಳ್ತೀನಿ ನಾನು. ಇದು ಏನು ಅಂತಂದ್ರ ಅವಾಗ ನೀವಂತೀರಿ, ಸರಿ ಇದು ಬ್ಲೂ ಕಲರ್ ಐತಿ, ಹಾ ಹೌದಪ್ಪ. ಉದ್ದಕ್ಕೈತಿ, ಹೌದು. ಕಟ್ಟಿಗೆ ಐತಿ, ಹೌದು. ಒಳಗಡೆ ಒಂದು ಗ್ರಾಫೈಟ್ ಒಂದು ಕರ್ಗೈತಿ, ಹೌದು. ಸರಿ ಇದು ಪೆನ್ಸಿಲ್. ಓಕೆ, ಹೆಂಗೆ ಹೇಳಿದೀನಿ ಇದನ್ನ ಪೆನ್ಸಿಲ್ ಅಂತ ಹೇಳಿ? ಇದು ಪೆನ್ಸಿಲ್ ಅಂತ ಹೆಂಗೆ ಹೇಳಿದಿ ಅಂತಂದ್ರ ನಿಮ್ಮ ಮನಸ್ಸೊಳಗಡೆ ಆಲ್ರೆಡಿ ಇಂಥದ್ದು ನೋಡಿರ್ತೀರಿ, ಅದು ಪ್ರತ್ಯಕ್ಷದ ಮತ್ತೆ ಅನುಮಾನ ಮಾಡಿದಿರಿ, ಮತ್ತೆ ಸ್ಕ್ರಿಪ್ಚರ್ ಇಲ್ಲಿ ಮ್ಯಾಲ ಪೆನ್ಸಿಲ್ ಅಂತ ಬರ್ದಾರ, ಹಿಂಗೆಲ್ಲದನ್ನು ಯೋಚನೆ ಮಾಡಿದ್ರೆ ಆಗಮನೂ ಐತಿ, ಸ್ಕ್ರಿಪ್ಚರ್ ಪೆನ್ಸಿಲ್ ಅಪ್ಸರಾ ಪೆನ್ಸಿಲ್ ಅಂತ ಬರ್ದಾರ, ಅನುಮಾನನೂ ಐತಿ ಬಿಕಾಸ್ ಇಲ್ಲಿ ಕರ್ಗ ಗ್ರಾಫೈಟ್ ಕಾಣಕತ್ತೈತಿ, ಕಟ್ಟಿಗಿದೈತಿ, ಪ್ರತ್ಯಕ್ಷದ ಇಂಥದೊಂದು ನೋಡಿ ನಾನು ಇಷ್ಟು ಪ್ರೂಫ್ಗಳನ್ನು ಕೊಟ್ಟರೂ ಕೂಡ ನೀವು ಬಕ್ರ ಆಗ್ಬೋದು. ಏನ್ ಮಾಡ್ಬೋದು ಇದನ್ನ ನಾನು? ಇದು ಪ್ಲಾಸ್ಟಿಕ್ ಇರ್ಬೋದು, ಒಂದು ಕಡ್ಡಿ ಇರ್ಬೋದು, ಒಂದು ಕಟ್ಟಿಗೆ, ಯಾವುದೋ ಒಂದು ಸುಮ್ಮ ಪ್ಲಾಸ್ಟಿಕ್ ಪೆನ್ಸಿಲ್ ಇರ್ಲಿಕ್ಕಿಲ್ಲ. ನಿಮ್ಮನ್ನ ಏನ್ ಮಾಡ್ಬೋದು? ಬಕ್ರ ಮಾಡ್ಬೋದು. ಮೂರೂ ಪ್ರಮಾಣಗಳನ್ನು ಕೊಟ್ಟು ಕೂಡ ನೀವು ಬಕ್ರಗಳಾಗ ಅಂದ್ರ ನಮ್ಮ ಸೆನ್ಸಸ್ಗಳೇನದಾವಲ್ಲ, ಪ್ರೂಫ್ಗಳನ್ನ ಕೊಟ್ಟು ನಾವೇನೋ ಕನ್ವಿನ್ಸ್ ಮಾಡ್ತೀವಿ, ಬಟ್ ನಮ್ಮ ಸೆನ್ಸಸ್ಗಳು ಬಿಯಾಂಡ್ ಪ್ರೂಫ್ ಅಥವಾ ಪ್ರೂಫ್ಗಳನ್ನು ಕೂಡ ರಿಜೆಕ್ಟ್ ಮಾಡ್ಬೋದು. ಅದ ನಾನು ಬಕ್ರ ಆಗ್ಬೋದು ಸಿಂಪ್ಲಿ. ಬಟ್ ಟೆಲ್ ಮೀ ಸಚ್ ಅ ಥಿಂಗ್ಸ್. ನಿಮ್ಮ ಜೀವನದಲ್ಲಿ ಒಂದು ಇಶ್ಯೂ ಅದ, ಒಂದು ಥಿಂಗ್ ಅದ, ಅದಕ್ಕ ನಿಮ್ಮ ಸೆನ್ಸಸ್ಗಳು ನಿಮ್ಮನ್ನು ಬಕ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅವುಗಳಿಗೆ ಪ್ರೂಫೇ ಬೇಕಾಗಿಲ್ಲ. ಅಂಥದ್ದೊಂದು ಥಿಂಗ್ ಐತಿ ನಿಮ್ಮ ಹತ್ರ, ಅದೇನದು? ಏನಿರ್ಬೋದು? ಫಾರ್ ದಟ್ ಪ್ರೂಫ್ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಏನಂತಂದ್ರೆ ಐ ಆಮ್. ನೋಡ್ರಿ, ದೇವರ ಅದಾನನು ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ಬೋದು? ಪ್ರೂಫ್ ಕೇಳ್ಬೋದು. ಬಟ್ ನೀನ್ ಅದಿಯೇನು ಅಂತ ಕೇಳಿದ್ರೆ, ನೀವು ಅದಿರೇನು ಅಂತ ಕೇಳಿದ್ರೆ ಅದಕ್ಕೆ ಪ್ರೂಫ್ ಬೇಕಾಗಿಲ್ಲ. ಎಸ್, ಐ ಆಮ್ ದೇರ್, ಐ ಎಕ್ಸಿಸ್ಟ್. ಬಟ್ ನಾನ್ ರಾಜಶೇಖರ್ ಅನ್ಬೇಕಾದ್ರೆ ನೀವು ಪ್ರೂಫ್ ಕೊಡ್ಬೇಕು, ಆಧಾರ್ ಕಾರ್ಡ್ ತೋರಿಸ್ಬೇಕಾದ್ರೆ. ನಾ BE ಮಾಡೀನಿ ಅಂತ ಅಂದ್ರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ತೋರಿಸ್ಬೇಕಾದ್ರೆ. ಬಟ್ ಐ ಎಕ್ಸಿಸ್ಟ್, ಇದಕ್ಕೆ ಪ್ರೂಫ್ ಏನ್ ಕೊಡ್ಬೇಕು? ನಾನ್ ಬದುಕೀನಿ, ನಾನು ಎಕ್ಸಿಸ್ಟ್ ಅದೀನಿ, ಬದುಕಿನ ಮತ್ತೆ ಪ್ರೂಫ್ ಕೊಡ್ಬೇಕಾಗತ್ತೆ ನಿಮಗೆ. ಬಾಡಿನೂ ಪ್ರೂಫ್ ಕೊಡ್ಬೇಕಾಗತ್ತೆ. ಎಸ್, ಹಾರ್ಟ್ ಬೀಟ್ ತೋರಿಸ್ಬೇಕಾಗತ್ತೆ, ಪ್ರೂಫ್ ಇದೆ. ಬಟ್ ಐ ಎಕ್ಸಿಸ್ಟ್, ನನ್ನ ಚೇತನ ಅರಿವು ಇದೆ, ನಾನು ಅದೀನಿ, ಇದಕ್ಕೆ ನಿಮಗೆ ಪ್ರೂಫ್ ಏನ್ ಕೊಡ್ಲಿ ನಾ? ಅಥವಾ ನನಗೆ ನಾನು ಏನ್ ಪ್ರೂಫ್ ಬೇಡ್ಕೊಳ್ಳಿ? ಬೇಕಾಗಿಲ್ಲ. ಅಂದ್ರೆ ಬಿಯಾಂಡ್ ಪ್ರೂಫ್ ಹೋದಾಗ ಈ ವೃತ್ತಿ ನಿಲ್ತದ. ಚಿತ್ತವೃತ್ತಿ ನಿರೋಧ ನಿಲ್ಲಿಸ್ಬೇಕು. ಈ ವೃತ್ತಿಯನ್ನ ನೀನ್ ನಿಲ್ಲಿಸ್ಬೇಕಾದ್ರ ಬಿಯಾಂಡ್ ಪ್ರೂಫ್ ಹೋಗ್ಬೇಕಂದ್ರೆ ನೀ ಏನು ಎದ್ರೊಳಗೆ ಸ್ಥಿತ ಆಗ್ಬೇಕಂದ್ರ ನಿನ್ನಲ್ಲಿ ನೀನು ಸ್ಥಿತ ಆದಾಗ ನಿನಗೆ ಪ್ರಮಾಣಗಳು ಬೇಕಾಗಿಲ್ಲ. ಅಂದ್ರೆ ಯೋಗಿಯ ಅಲ್ಟಿಮೇಟ್ ಗುರಿ ಏನು? ಯೋಗಿಯ ಅಲ್ಟಿಮೇಟ್ ಗುರಿ ಏನು? ಯೋಗಿಯ ಅಲ್ಟಿಮೇಟ್ ಗುರಿ ತನ್ನಲ್ಲಿ ತಾನು ಸ್ಥಿತನಾದಾಗ ಈ ವೃತ್ತಿ ನಿಲ್ತದ. ಎಷ್ಟು ಚೆನ್ನಾಗಿದೆ ನೋಡ್ರಿ, ನಾನು ಜೋರ್ ಹೇಳ್ತಾ ಇದ್ದೀನಿ. ಈ ವೃತ್ತಿ ನಿಲ್ಬೇಕಾದ್ರೆ ನಿಮ್ಮಲ್ಲಿ ನೀವು ಸ್ಥಿತ ಆಗ್ಬೇಕು, ದೃಷ್ಟ ಆಗ್ಬೇಕು. ದೃಷ್ಟ ಆದ್ರೆ ಈ ವೃತ್ತಿ ನಿಂತು ಬಿಡ್ತದೆ. ವಾವ್. ನಿಂದ್ರದ ಪ್ರಾಕ್ಟೀಸ್ ಮಾಡ್ಬೇಕಾರೆ ಕೂತ್ಕೊಳ್ರಿ. ಬಿ ಯುವರ್ ಸೆಲ್ಫ್, ಬಿ ಅವೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ವಿಟ್ನೆಸ್ ಯು ಆರ್ ದೇರ್. ನೀ ಬಾಡಿ ಅನ್ಕೊಂಡ್ರ ಪ್ರೂಫ್ ಬೇಕು, ಅದಕ್ಕೆ ಮೈಂಡ್ ಓಡಾಕ್ ಶುರು ಮಾಡ್ತಾರೆ, ವೃತ್ತಿ ಬರಾಗದ. ನೀನ್ ಮನಸ್ಸು ಅನ್ಕೊಂಡ್ರ ವೃತ್ತಿ ಬೇಕಾಗುತ್ತೆ, ನೀನ್ ಇಂಜಿನಿಯರ್ ಅನ್ಕೊಂಡ್ರ ವೃತ್ತಿ ಬೇಕಾಗುತ್ತೆ, ನೀನ್ ಹುಡುಗ ಅನ್ಕೊಂಡ್ರ ವೃತ್ತಿ ಬೇಕು, ಬದುಕಿಲ್ಲ, ಉಸಿರಾಟ ಗಿಸಿರಾಟ ಎಲ್ಲದಕ್ಕೂ ವೃತ್ತಿ, ಪ್ರಮಾಣ 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 ಬೇಕು 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 ಬೇಕು. ಬಟ್ ವೆನ್ ಯು ಸಿ ದಟ್ ಐ ಆಮ್ ಜಸ್ಟ್ ದೇರ್, ಐ ಆಮ್ ದೇರ್, ಐ ಆಮ್ ದೇರ್ ಅಂದ ತಕ್ಷಣ ಪ್ರಮಾಣ ಸ್ಟಾಪ್ ಆಗ್ತದೆ. ಈ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಅದಕ್ಕೆ
ವೃತ್ತಿ ಏನೈತಲ್ಲ, ಇದು ಪ್ರಮಾಣ ಅಥವಾ ನಾನು ಏನಿದ್ದೀನಲ್ಲ, ಯೋಗ ಏನೈತಲ್ಲ, ಇದು ಬಿಯಾಂಡ್ ಪ್ರೂಫ್ ಅದ. ದಟ್ಸ್ ವೈ ಹೌ ಟು ಸ್ಟಾಪ್ ದಿಸ್ ವೃತ್ತಿ? ಬಿ ಯುವರ್ ಸೆಲ್ಫ್. ಬಿಕಾಸ್ ಟು ಬಿ ಯುವರ್ ಸೆಲ್ಫ್ ಯು ಡೋಂಟ್ ನೀಡ್ ಎನಿ ಪ್ರೂಫ್. ನೀನೇ ನೀನಾಗಿರಲು ನಿನಗೆ ಯಾವ ಪ್ರೂಫ್ಗಳು ಬೇಕು, ಯಾವ ಪ್ರಮಾಣನೂ ಬೇಕಾಗಿಲ್ಲ. ನೀನು ಬೇರೆ ಆದರೆ, ನೀನು ವೃತ್ತಿಗಳಾದರೆ, ನೀನೇ ದುಃಖ ಆದರೆ, ನೀನೇ ಫೀಲ್ ಆದರೆ, ನೀನೇ ಖುಷಿ ಆದರೆ, ಅವುಗಳಿಗೆ ಪ್ರೂಫ್ ಬೇಕಾಗುತ್ತೆ. ಅಂಡರ್ಸ್ಟುಡ್? ಬಿ ಯುವರ್ ಸೆಲ್ಫ್. ದಿಸ್ ಇಸ್ ದ ಒನ್ ವೃತ್ತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ವೃತ್ತಿಯನ್ನು ನೋಡೋಣ.